12/6/2026 ಮಂಗಳೂರು ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಗೆ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಹಮ್ಮಿಕೊಂಡಿತ್ತು. ಅಲ್ಲಿ ಬಹಳ ಶಾಂತಿಯುತವಾದಂತಹ ಹೋರಾಟ. ನಮ್ಮ ವಿಷಯಗಳಿದ್ದಂಥದ್ದು ಒಟ್ಟು 9 ಮೂಲಭೂತ ಸಮಸ್ಯೆಗಳಿದೆ. ಆ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿ ಅದಕ್ಕೆ ಪರಿಹಾರವನ್ನ ದೊರಕಿಸಿಕೊಡಿ. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ. ಅದು ಅಹೋರಾತ್ರಿ ಧರಣಿ ಆದ್ರೆ ಅಹೋರಾತ್ರಿ ಧರಣಿ ಮಾಡ್ಲಿಕ್ಕೂ ಕೂಡ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿ ಯೋಚನೆ ಮಾಡಿ ಹೋರಾಟಕ್ಕೆ ಇಟ್ಟಿದ್ವಿ. ಆ ಹೋರಾಟ ನಮ್ಮ ಯೋಚನೆ ಪ್ರಕಾರನೇ ಆದ್ರೂ ಕೂಡ ಕೊನೆಗೆ ಒಂದು 3 ಗಂಟೆಯ ಹೊತ್ತಿನಲ್ಲಿ ನಮ್ಮ ಉಪಕುಲಪತಿಗಳ ನೇತೃತ್ವದಲ್ಲಿ ಉಪಕುಲಪತಿಗಳು ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಕೊಡ್ತಾರೆ, ಆಡಳಿತ ಸೌಧದಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಬಂಧನ ಮಾಡಿ ಅಂತ ಹೇಳಿ. ಅದರಿಂದ ಇವತ್ತು ವಿದ್ಯಾರ್ಥಿಗಳನ್ನ ಪೊಲೀಸ್ ಇಲಾಖೆ ಬಂಧನ ಮಾಡುವಂತ ಕೆಲಸ ಆಗ್ತದೆ. ನಮ್ ಪ್ರಶ್ನೆ ಇರುವಂತದ್ದು, ನಾವೇನಾದ್ರೂ ದಾಂಧಲೆಗಳನ್ನ ಮಾಡಿದ್ರೆ, ನಾವೇನಾದ್ರೂ ಶಾಂತಿ ಕದಡುವ ಕೆಲಸವನ್ನ ಮಾಡಿದ್ರೆ ನಮ್ಮನ್ನ ಬಂಧನ ಮಾಡಿ. ಪೊಲೀಸ್ ಇಲಾಖೆಗೆ ಅದು ಪವರ್ ಇರುವಂತದ್ದು. ಆದ್ರೆ ಸುಖಾಸುಮ್ಮನೆ ಶಾಂತಿಯುತವಾಗಿ ಯಾವುದೇ ಗದ್ದಲವನ್ನ ಸೃಷ್ಟಿಸದೆ ಕೂತಿದ್ರಂತ ವಿದ್ಯಾರ್ಥಿಗಳು ಬಂಧನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿಯಾದಂತ ನ್ಯಾಯ ಅನ್ನುವಂಥದ್ದು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಅನ್ನುವಂಥದ್ದು ನಮ್ಮ ಹಕ್ಕು. ಆರ್ಟಿಕಲ್ 19 ನಲ್ಲಿ ರೈಟ್ ಟು ಫ್ರೀಡಮ್ ಇದೆ, ಫ್ರೀಡಮ್ ಟು ಆರ್ಗನೈಸ್, ಫ್ರೀಡಮ್ ಟು ಪ್ರೊಟೆಸ್ಟ್ ಇದೆ. ಆದ್ರೆ ಇವತ್ತು ನಿಮ್ಗೆ ನಮ್ಮ ಹೋರಾಟದ ಬಿಸಿಯನ್ನ ತಾಳ್ಲಿಕ್ಕೆ ಆಗಲ್ಲ, ನಮ್ಮ ಹೋರಾಟವನ್ನ ಸಹಿಸ್ಕೊಳ್ಲಿಕ್ಕೆ ಆಗಲ್ಲ, ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿದ ತಕ್ಷಣ ವಿದ್ಯಾರ್ಥಿಗಳನ್ನ ಬಂಧನ ಮಾಡಿ ಅಂತ ಹೇಳಿ ಒಬ್ಬ ಉಪಕುಲಪತಿಗಳು, ಅದು ಕೂಡ ಸ್ವಂತ ತಮ್ಮದೇ ಕ್ಯಾಂಪಸ್ ನಲ್ಲಿ ಕಲಿಯುತ್ತಿರುವಂತ ವಿದ್ಯಾರ್ಥಿಗಳನ್ನ ಬಂಧನ ಮಾಡಿ ಅಂತ ಪೊಲೀಸ್ ಇಲಾಖೆಗೆ ಆದೇಶವನ್ನು ಕೊಡುವಂತದ್ದು ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವದ ಹೋರಾಟದ ಹಕ್ಕನ್ನ ಮೊನ್ನೆ ಯೂನಿವರ್ಸಿಟಿಯಲ್ಲಿ ಉಪಕುಲಪತಿಗಳು ಹಾಗೂ ಪೊಲೀಸ್ ಇಲಾಖೆ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದೆ. ಮತ್ತೆ ಈ ರೀತಿಯಾಗಿ ನೀವು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕಬಹುದು ಅಂತ ಹೇಳಿದ್ರೆ ಅದ್ ನಿಮ್ ಭ್ರಮೆ ಅನ್ನುವಂಥದ್ದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ, ಇವತ್ತು ಅಲ್ಲಿ ಆದಂತ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ ಸ್ನೇಹಿತರು ಹಂಚ್ಕೊಳ್ತಾರೆ, ಅಲ್ಲಿ ಇದ್ದಂತ ಸಮಸ್ಯೆಗಳೇನು ಅಂತ ಹೇಳಿ. ಆದ್ರೆ ಯಾವ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂತ ಉಪಕುಲಪತಿಗಳು ಅಲ್ಲಿ ಬಂದ ಒಂದು ವಿಷಯವನ್ನ ಹೇಳ್ತಾರೆ, ನೀವು ಆಗುದಾದ್ರೆ ಯೂನಿವರ್ಸಿಟಿಗೆ ಬರ್ಬಹುದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಆಪ್ಷನ್ಸ್ ಅನ್ನ ನೋಡ್ಬಹುದು ಅಂತ ಹೇಳಿ. ಸಮಸ್ಯೆಗಳಿಂದ ಬಗೆಹರಿಸಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಉಪಕುಲಪತಿಗಳು, ಯಾವ ಉಪಕುಲಪತಿಗಳನ್ನ ಸುಪ್ರೀಂ ಅಥಾರಿಟಿ ಯೂನಿವರ್ಸಿಟಿಗೆ ಏಳಿಗೆಯಾಗಿ ಇರುವವರು ಅಂತ ಹೇಳಿ ಕರೀತಿರುವ ಆ ಉಪಕುಲಪತಿಗಳು ಬಂದು ಆ ರೀತಿಯಾದಂತ ಬಹಳ ಬಾಲಿಶವಾದಂತ ಹೇಳಿಕೆಯನ್ನ ಕೊಡ್ತಾರೆ. ಯಾವ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು ಆ ವಿದ್ಯಾರ್ಥಿಗಳನ್ನ ಬೆರಳು ಮಾಡಿ ತೋರಿಸಿ ಹೇಳ್ತಾರೆ, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳಿ. ಇದು ನಾವೆಲ್ಲರೂ ಕಣ್ಣಾರೆ ನೋಡಿರುವಂತದ್ದು, ಮತ್ತೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸಾಕ್ಷಿ ಇದ್ದಂತ ಸಂದರ್ಭದಲ್ಲಿ ಆದಂತ ವಿಷಯಗಳು. ಒಬ್ಬ ಉಪಕುಲಪತಿಗಳು ಈ ರೀತಿ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರುವಂತದ್ದು. ನಾವು ಯಾವತ್ತೂ ಕೂಡ ಯಾವುದೇ ವ್ಯವಸ್ಥೆ ಹಾಳಾಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದವರಲ್ಲ, ಬದಲಾಗಿ ವ್ಯವಸ್ಥೆ ಸರಿಯಾಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿರುವಂತವ್ರು. ನಾವಲ್ಲಿ ತಕ್ಷಣ ಕೇಳ್ತೇವೆ, ಉಪಕುಲಪತಿಗಳು ಎಲ್ಲದಕ್ಕೂ ಉತ್ತರ ಒಂದೇ, ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ನಾನು ಹೈಯರ್ ಅಥಾರಿಟೀಸ್ ಅನ್ನ ಕೇಳಬೇಕು, ನನ್ ಸರ್ಕಾರದಿಂದ ಆದೇಶ ಬರಬೇಕು ಅಂತ ಹೇಳಿ. ಇವತ್ತು ಯೂನಿವರ್ಸಿಟಿಯ ಪರಿಸ್ಥಿತಿ ಎಲ್ಲಿಗೆ ಹೊರಟಿದೆ ಅಂತ ಹೇಳಿದ್ರೆ, ಒಂದೊಮ್ಮೆ 3-4 ಸಾವಿರ ಜನ ವಿದ್ಯಾರ್ಥಿಗಳಿದ್ರು, ಅದು ಇವತ್ತು 1600 ವಿದ್ಯಾರ್ಥಿಗಳಿಗೆ ತಲುಪಿದೆ. ಇವತ್ತು ಅಡ್ಮಿಷನ್ಸ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿರುವಂತ ಸಮಸ್ಯೆಗಳು, ಇಲ್ಲಿ ಪ್ಲೇಸ್ಮೆಂಟ್ ಗಳಿಲ್ಲ, ಇಲ್ಲಿನ ಕನಿಷ್ಠ ಪಕ್ಷ ನೀರಿನ ಸೌಲಭ್ಯ ಕೂಡ ಯೂನಿವರ್ಸಿಟಿಯಲ್ಲಿ ಇರಲಿಲ್ಲ. ನಾವು ಮೊನ್ನೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ 3 ಫಿಲ್ಟರ್ ಅನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಆನ್ ಸ್ಪಾಟ್. ನಮ್ಮ ಹೋರಾಟ ನಾವು ಕೈ ಬಿಡುವುದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ 3 ಫಿಲ್ಟರ್ಸ್ ಅನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಇದನ್ನೆಲ್ಲ ನೀವು ನಂಗೆ ಹೇಳಬೇಕು ಅಂತ ಹೇಳಿ. ಒಬ್ಬ ಯೂನಿವರ್ಸಿಟಿ ಅಥಾರಿಟಿಗೆ ಯೂನಿವರ್ಸಿಟಿಯ ಸಮಸ್ಯೆಗಳನ್ನ ನಾವುಗಳು ಹೋರಾಟ ಮಾಡಿ ಹೇಳುವುದು ಅಂತ ಆದ್ರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಏನಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ, ಹಾಗಾಗಿ ಇದರ ಸಮಸ್ಯೆಗಳೇನು ಮತ್ತೆ ಮುಂದಿನ ಹೆಜ್ಜೆಗಳೇನು ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಮ್ಮ ಬೇಡಿಕೆ ಇರುವಂತದ್ದು ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ, ಯೂನಿವರ್ಸಿಟಿ ಬಹಳ ಮಂಗಳೂರು ಯೂನಿವರ್ಸಿಟಿ ಪ್ರತಿಷ್ಠಿತ ಯೂನಿವರ್ಸಿಟಿ ಆಗಿತ್ತು. ಒಂದ್ ಕಾಲದಲ್ಲಿ ಎಂತೆಂತ ಪಂಡಿತರನ್ನ ಕೊಟ್ಟಂತ ಯೂನಿವರ್ಸಿಟಿ, ಆದ್ರೆ ಇವತ್ತು ಅಳಿವಿನಂಚಿನಲ್ಲಿದೆ. ಹಾಗಾಗಿ ಇದರ ಉಳಿವಿಗಾಗಿ ಎಲ್ಲರೂ ಕೂಡ ಸಹಕಾರವನ್ನ ಮಾಡಬೇಕು. ಈ ವಿಷಯವನ್ನ ಒಂದಷ್ಟು ಫೋಕಸ್ ವಿಷಯವಾಗಿ ಇಟ್ಕೊಂಡು ನಮ್ಮಿಂದ ಏನ್ ಸಾಧ್ಯ ಆಗ್ತಿದೆಯೋ ನಾವು ಅದನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಜನಪ್ರತಿನಿಧಿಗಳಿಗೂ ಕೂಡ ಮೇಲಿಂದ ಮೇಲೆ ಮನವಿಗಳನ್ನ ಕೊಡ್ತಾ ಇದ್ದೇವೆ, ಈ ಬಗ್ಗೆ ಮಾತನಾಡಿ, ಈ ಬಗ್ಗೆ ವಿಷಯಗಳನ್ನ ಧ್ವನಿ ಎತ್ತಿ ಅಂತ ಹೇಳಿ. ಆದ್ರೆ ಯಾರು ಕೂಡ ಧ್ವನಿ ಎತ್ತುವಂತ ಕಾಣ್ತಾ ಇಲ್ಲ. ಹಾಗಾಗಿ ಈ ಮೂಲಕ ಮತ್ತೆ ಮನವಿ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ಇದರ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳಿ. ಇದರ ಸಮಸ್ಯೆಗಳೇನಿತ್ತು ಮತ್ತೆ ಅದರಿಂದ ಆದಂತ ಹೋರಾಟದಿಂದ ಆದಂತ ಪರಿಣಾಮ ಏನು ಅಂತ ಹೇಳಿ ನಿಹಾರ್ ಅವರು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ.
ಅಂದ್ರೆ MBA ಸ್ಟೂಡೆಂಟ್ಸ್ ಗಳಿಗೆ ಲ್ಯಾಬ್ ಫೆಸಿಲಿಟಿ ಇಲ್ಲ, ಮತ್ತೆ ಲ್ಯಾಬ್ ಪ್ರೊವಿಷನ್ ಇಲ್ಲ ಅಂದ್ರೂ ವರ್ಷಕ್ಕೆ 12,000 ರೂಪಾಯಿಗಳು ಸ್ಟೂಡೆಂಟ್ಸ್ ಇಂದ ಕಿತ್ಕೊಳ್ತಾರೆ. ಎರಡನೇ ವಿಷಯ ಇರುವಂತದ್ದು ನೀರಿನ ಸೌಲಭ್ಯದ ಕೊರತೆಗಳು. ಹಲವಾರು ಡಿಪಾರ್ಟ್ಮೆಂಟ್ ಗಳಲ್ಲಿ ಸ್ಟೂಡೆಂಟ್ಸ್ ಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಹಾಗಂತ ಈಗ ಒಂದು ಫ್ಲೋರ್ ಅಂತ ತಗೊಂಡ್ರೆ ಅದರಲ್ಲಿ ಒಂದು ಸಾಧಾರಣವಾಗಿ ಒಂದು 230 ಇಂದ 240 ವಿದ್ಯಾರ್ಥಿಗಳು ಇರ್ತಾರೆ. ಅವ್ರಿಗೆ ಬೇಕಾದಂತ ಬೇಸಿಕ್ ನೀರಿನ ಫೆಸಿಲಿಟಿ ಕೂಡ ಇವರು ಕೊಡುವುದಿಲ್ಲ. ಹಾಗೆ ಈಗ ಕಂಪ್ಯೂಟರ್ ಸೈನ್ಸ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಗಳಂತ ಬಂದ್ರೆ ಅಲ್ಲಿ ಕಂಪ್ಯೂಟರ್ ಫೆಸಿಲಿಟಿ ಅಗತ್ಯತೆ ಆಗಿರ್ತದೆ. ಸಾಧಾರಣ 3 ಡಿಪಾರ್ಟ್ಮೆಂಟ್ ಸೇರಿ 150 ವಿದ್ಯಾರ್ಥಿಗಳಿಗೆ ಕೇವಲ 16 ಕಂಪ್ಯೂಟರ್ಗಳು ಸರಿಯಾಗಿ ವರ್ಕ್ ಮಾಡ್ತಿವೆ. ಹೊಸ ಕಂಪ್ಯೂಟರ್ ಗಳನ್ನ ಕೊಡಿ ಅಂತ ಕೇಳಿದ್ರೆ PM ಉಷಾ ಬರ್ತದೆ ಹಾಗೆ ಹೇಳಿ ಮುಂದೂಡ್ತಾರೆ ವಿನಃ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕೊಟ್ಟಿರುವುದಿಲ್ಲ. ಈಗ ನಮ್ದು ಲೈಫ್ ಸೈನ್ಸ್ ಅಥವಾ ಸೈನ್ಸ್ ಡಿಪಾರ್ಟ್ಮೆಂಟ್ ಗಳಿಗೆ ಬಂದ್ರೆ ಇಕ್ವಿಪ್ಮೆಂಟ್ಸ್ ಮೇಜರ್ ಆಗಿ ಬೇಕಿರ್ತದೆ. ಆ ಇಕ್ವಿಪ್ಮೆಂಟ್ಸ್ ಗಳೇ ಸರಿ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ? ಈಗ VC ಅವರ ಹತ್ರ VC ಅವರ ಹತ್ರ ಕೇಳಿದ್ರೆ PG ಗೆ ಮತ್ತೆ UG ಗೆ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲ. PG ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂದ್ರೆ PG ಸ್ಟೂಡೆಂಟ್ಸ್ ಗಳಿಗೆ ಏನ್ ಫೆಸಿಲಿಟಿ ಕೊಡ್ತಾರೆ? ಹಾಗೆ ಈಗ ಕ್ರೀಡಾ MPED ಮತ್ತೆ BPED ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ಬೇಸಿಕ್ ಆಗಿ ಬೇಕಿರುವಂತಹ ಇಕ್ವಿಪ್ಮೆಂಟ್ಸ್ 2023 ಮತ್ತೆ 24ನೇ ಸಾಲಿನಲ್ಲಿ 2 ಲಕ್ಷದವರೆಗೆ ಇಕ್ವಿಪ್ಮೆಂಟ್ಸ್ ಗಳನ್ನು ಕೊಟ್ಟಿರ್ತಾರೆ. ಅದೇ 24-25ನೇ ಸಾಲಿಗೆ ಬರುವಾಗ ಅದು 13,000ಕ್ಕೆ ಇಳಿತದೆ. ಅದೇ ಈ ವರ್ಷಕ್ಕೆ ನೋಡಿದ್ರೆ ಝೀರೋ ಫೆಸಿಲಿಟೀಸ್. ಯೂನಿವರ್ಸಿಟಿ ಆಗಲಿ ಆಡಳಿತ ಆಗಲಿ ಏನೂ ಸ್ಟೂಡೆಂಟ್ಸ್ ಗಳಿಗೆ ಫೆಸಿಲಿಟೀಸೇ ಕೊಟ್ಟಿಲ್ಲ. ಮತ್ತೆ ಟೀಚರ್ಸ್ ಫ್ಯಾಕಲ್ಟಿ ಪರ್ಮನೆಂಟ್ ಫ್ಯಾಕಲ್ಟಿ ವಿಚಾರ ಬಂದ್ರೆ 2013 ಆದ ನಂತರ ಇಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಗಳೇ ಆಗಿಲ್ಲ ಯೂನಿವರ್ಸಿಟಿಗಳಲ್ಲಿ. ಹಾಗೆ ಎಕ್ಸಾಮಿನೇಷನ್ ಫೀಸ್ ಗಳು ವರ್ಷದಿಂದ ವರ್ಷಕ್ಕೆ ಅನ್ಸೈಂಟಿಫಿಕ್ ಆಗಿ ಫೀಸ್ ಗಳನ್ನ ಏರ್ತಿರ್ತಾರೆ. ಅದರಲ್ಲಿ ಈಗ ಯಾವುದು ಇಂಟರ್ನ್ಶಿಪ್ ಬ್ಯಾಚ್ ಸ್ಟೂಡೆಂಟ್ಸ್ ಅಂತ ತಗೊಂಡ್ರೆ ಅವರಿಗೆ ಎಕ್ಸಾಮ್ ಗಳೇ ಇರುವುದಿಲ್ಲ. ಕೇವಲ ಒಂದು ವೈವಾ ಕೋರ್ಸ್ಗೋಸ್ಕರ 3,650 ರೂಪಾಯಿಗಳನ್ನ ಎಕ್ಸಾಮ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಈಗ ಅದೇ ನಾವು ಕರ್ನಾಟಕದಲ್ಲಿ ಬೇರೆ ಯೂನಿವರ್ಸಿಟಿಗಳಿಗೆ ಹೋಲಿಸಿದ್ರೆ ಇದು 50% ಶುಲ್ಕ ಸಹಿತ ಅವರು ಇಸ್ಕೊಳ್ಳುವುದಿಲ್ಲ. ಈ ರೀತಿಯಾಗಿ ಹಲವು ಸಮಸ್ಯೆಗಳ ಕುರಿತು ನಾವು ಮನವಿ ಪತ್ರಗಳನ್ನು ಕೊಟ್ಟು ಸಮಸ್ಯೆಗಳ ಬಗೆಹರಿತಾರೆ ಅಂತ ಆಶ್ವಾಸನೆ ಕೊಡ್ತಾರೆ ವಿನ ಸಮಸ್ಯೆಗಳಿಗೆ ಪೂರ್ಣ ವಿರಾಮವನ್ನು ಅವರು ನೀಡುವುದಿಲ್ಲ. ಈಗ ಮೊನ್ನೆ ಹೋರಾಟದ ಫಲವಾಗಿ ನಮಗೆ 3 ಫಿಲ್ಟರ್ ಹಾಗೂ ಮತ್ತೆ 3 ಫಿಲ್ಟರ್ ಹೊಸದಾಗಿ ಹಾಗೂ 4 ಫಿಲ್ಟರ್ ನ ರಿಪೇರಿ ಕಾಮಗಾರಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತ ಆದೇಶ ಕೊಡ್ತಾರೆ. ಹಾಗೆ MBA ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ಫೀಸ್ ಸ್ಟ್ರಕ್ಚರ್ ನಾವು ಚೇಂಜ್ ಮಾಡ್ತೇವೆ, ಮುಂದಿನ ಶೈಕ್ಷಣಿಕ ವರ್ಷ ಬರುವಾಗ ಚೇಂಜ್ ಮಾಡ್ತೇವೆ ಅಂತ ಹೇಳ್ತಾರೆ ವಿನ ಕಾರಣಗಳನ್ನು ಕೊಡ್ತಾರೆ ವಿನ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಅಂತ ಕೊಡುದಿಲ್ಲ. ಎಷ್ಟು ಬಂಡತನ ಅಂದ್ರೆ ನಿಮ್ಗೆ ಸಮಸ್ಯೆಗಳ ಪೂರ ಹರಿಬೇಕಾ, ನಾನು VC ಆಗಿರೋ ತನಕ ಆಗುದಿಲ್ಲ, ಮುಂದಿನ VC ಬರೋ ತನಕ ಕಾಯಿರಿ ಅನ್ನುವಷ್ಟು ಹೇಳುವಂತ ಹೀನಾಯ ಸ್ಥಿತಿಗೆ ನಮ್ಮ ಯೂನಿವರ್ಸಿಟಿ ಬಂದು ಒದಗಿರುತ್ತದೆ. ಮುಂದಿನ ವಿಚಾರಗಳನ್ನು ನಾನು ತಿಳಿಸ್ತಾರೆ ಆಗಿರ್ಬೋದು ಅಥವಾ ಒಂದು ಆಲಸ್ಯತನದ ಮಾತುಗಳಿಂದಾಗಿರ್ಬೋದು. ಅಂದ್ರೆ ನಾವು ನಮ್ಗನ್ಸೋದು ಇಷ್ಟೇ, VC ಅವರು ರಾಜೀನಾಮೆ ಕೊಟ್ಟು ಹೋಗೋದು ಸೂಕ್ತ ಅಂತ ಹೇಳ ನಮ್ಗನ್ಸುತ್ತೆ. ಯಾಕಂತ ಹೇಳಿದ್ರೆ 106 ಕಿಲೋಮೀಟರ್ ಇಂದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲಿಕ್ಕೆ ಒಂದು ಯೂನಿವರ್ಸಿಟಿ ಅಂತ ಬರೋದು. ಅಂದ್ರೆ ಎಲ್ಲ ಖಾಸಗಿ ಯೂನಿವರ್ಸಿಟಿಗಳಿಗೆ ಹೋಗೋಕೆ ಅವ್ರ ಹತ್ರ ಅಷ್ಟು ಹಣಬಲ ಇದೆ ಇರೋ ಕಾರಣ ಒಂದು ಯೂನಿವರ್ಸಿಟಿ ಅಂತ ಒಂದು ಕ್ಷೇತ್ರದಲ್ಲಿ ಬಂದ್ರೆ ಒಟ್ಟಾರೆಯಾಗಿ ಒಂದು ವ್ಯವಸ್ಥಿತವಾದ ಗುಣಮಟ್ಟದ ಒಂದು ನಮ್ಗೆ ಶಿಕ್ಷಣ ಸಿಗುತ್ತೆ, ಒಂದು ಕಡಿಮೆ ದರದಲ್ಲಿ ನಮ್ಗೆ ಶಿಕ್ಷಣ ಆಗುತ್ತೆ ಅನ್ನುವಂತ ಒಂದು ಇಚ್ಛೆಯಿಂದ ಒಂದೊಂದು ಆಸೆಯಿಂದ ಒಂದು ಬಂದಿರ್ತಾರೆ ಯೂನಿವರ್ಸಿಟಿಗೆ ಕರೆಯಕ್ಕಂತ. ಈಗ ಇವರು ಅವರು ಎಷ್ಟೇ ಶುಲ್ಕವನ್ನು ಏರಿಸಿದ್ರು ಕೂಡ ವಿದ್ಯಾರ್ಥಿಗಳು ಅದನ್ನು ಪಾವತಿ ಮಾಡಿದ ನಂತರ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಕೇಳಕ್ ಹೋದಾಗ ಬೆರಳು ಮಾಡಿ ತೋರಿಸ್ತಾರೆ, ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳಿ. ನಾವು ವ್ಯವಸ್ಥಿತವಾಗಿ ಕೇಳಕ್ ಹೊರಟಾಗ ನಿರ್ಲಕ್ಷ್ಯ ವಹಿಸ್ತಾರೆ. ಹೋರಾಟ ಮುಖಾಂತರ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಕೈ ಬೆರಳು ಮಾಡಿ ನಿಮ್ಮನ್ನ ನೋಡ್ಕೊಳ್ತೀವಿ ಅನ್ನುವಂತ ಮಾತುಗಳನ್ನ VC ಅವರು ಬಹಿರಂಗವಾಗಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹೇಳುವಂತದ್ದು ಮಾಡ್ತಾರೆ. ನಮಗೆ ಒಳಗೆ ಚರ್ಚೆಗೆ ಹೊರಟ ಸಂದರ್ಭದಲ್ಲಿ ಒಳಗಡೆ ಚರ್ಚೆ ಕರೆದಂತ ಸಂದರ್ಭದಲ್ಲಿ ನಾವು ಕೌನ್ಸಿಲ್ ಮೆಂಬರ್ ಹಾಗೂ ಘಟಕ ವತಿಯಿಂದ ನಾವು ಉಪಸ್ಥಿತರಿದ್ದಾಗ ವಿದ್ಯಾರ್ಥಿಗಳ ಸ್ವತಃ ಚೇರ್ಮನ್ ಗಳ ಮುಂದೆ ಹೇಳುವಂತ ಕೆಲಸ ಮಾಡ್ತಾರೆ. ಈ ಕ್ಷಣದಲ್ಲಿ ನನ್ಗೆ ಅಲ್ಲಿ ಮಾಡಕ್ಕಾಗಲ್ಲ, ಮುಂದೆ ನಿಮ್ಗೆ ಯಾವ್ದಾದ್ರು VC ಬಂದ್ರೆ ಅವ್ರ ಕೈ ಬಗೆಹರಿಸ್ಕೊಳ್ಳಿ ಅಂತ. ಇದು ಖಡಾಖಂಡಿತವಾಗಿ ಕನ್ನಡಿ ಹಿಡಿದಾಗ ತೋರಿಸುತ್ತೆ ಅವ್ರ ಮುಖಕ್ಕೆ. ಇವರು ಅಶಕ್ತರು, ಮುಂದಿನ ಬರೋರು ಯಾರ ಕೈ ನಾವು ಮಾಡಿಸ್ಕೋಬೇಕು ಅಂತಾರೆ. ಈ ಮಾತಿನಿಂದಾಗಿ ಅವರು ಸ್ವತಃ ಒಪ್ಕೊಂಡಿರೋ ಕಾರಣ ರಾಜೀನಾಮೆ ಕೊಟ್ಟು ಹೋಗೋದಂತೂ ಸೂಕ್ತ ಅಂತ ಕಾಣುತ್ತೆ.
ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ನಮ್ಮಲ್ಲಿ ಅಂದ್ರೆ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಇದ್ಕೊಂಡು ನಮ್ಮಲ್ಲಿ ಯೂನಿವರ್ಸಿಟಿ ನಿಮಗೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಅನ್ನೋದಾದ್ರೆ ಹೊರಗಡೆ ಹೋಗಿ ಇನ್ನೊಂದು ಯೂನಿವರ್ಸಿಟಿಗಳಿಗೆ ಹೋಗಿ ಅಂತ ಹೇಳ್ತಾರೆ, ಇನ್ನೊಂದು ಕಾಲೇಜ್ಗಳಿಗೆ ಹೋಗಿ ಅಂತ ಹೇಳ್ತಾರೆ. ಈ ಒಂದು ಮನಸ್ಥಿತಿ ಇರೋ ಕಾರಣನೇ ಈ ಒಂದು ಗತವಿಭಜನೆಯಿಂದ ನಡೆದಂತ ಒಂದು ವಿಶ್ವವಿದ್ಯಾಲಯ ಹದಗೆಟ್ಟಿರುವಂತ ಪರಿಸ್ಥಿತಿಗೆ ಬಂದಿರೋದು ಕಾರಣ ಅಂತ ಭಾವಿಸ್ತಾ. ಅಂದ್ರೆ ಈ ಒಟ್ಟಾರೆಯಾಗಿ ಇವ್ರನ್ನ ವಿಶ್ವವಿದ್ಯಾಲಯನ ಏಳಿಗೆ ಮಾಡ್ಬೇಕು, ಇದರಲ್ಲಿ ಒಂದು ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಕನಿಷ್ಠ ಪಕ್ಷ ಚಿಂತನೆ ಕೂಡ ಇವರಿಗಿಲ್ಲ. ಇವ್ರು ಹೇಳ್ತಾರೆ ಸಿಸ್ಟಮ್ ಈ ಕ್ಷಣಕ್ಕವರೆಗೂ ವಿಶ್ವವಿದ್ಯಾಲಯಗಳಲ್ಲಿ ಆಯಾ ಡಿಪಾರ್ಟ್ಮೆಂಟ್ ಗೆ ಆಯಾ ಸಂಬಂಧಪಟ್ಟ ಕಂಪ್ಯೂಟರ್ ಲ್ಯಾಬ್ ಗಳಿದ್ದಾವೆ. ಈಗ ನಾವು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಿಮ್ಗೆ ಕಂಪ್ಯೂಟರ್ ಲ್ಯಾಬ್ ತೊಂದರೆ ಆಗಿದ್ರೆ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷ ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ನಾವು ಪ್ರಾಸ್ಪೆಕ್ಟಸ್ ಅಲ್ಲಿ ಹಾಕ್ತೀವಿ, ಒಟ್ಟಾರೆಯಾಗಿ 3-4 ಡಿಪಾರ್ಟ್ಮೆಂಟ್ ಗೆ ಒಂದು ಲ್ಯಾಬ್ ಕೊಡ್ತೀವಿ, ಪ್ರತ್ಯೇಕವಾಗಿ ಮುಂದೆ ಲ್ಯಾಬ್ ಕೊಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಇದನ್ನ ಪ್ರಾಸ್ಪೆಕ್ಟಸ್ ಅಲ್ಲಿ ಹಾಕ್ಸಿದಾದ್ರೆ ಈಗಾಗಲೇ ಒಂದು ಅಡ್ಮಿಷನ್ ಹದಗೆಟ್ಟಿರುತ್ತೆ. ಇದು ಪ್ರಾಸ್ಪೆಕ್ಟಸ್ ಅಲ್ಲಿ ಹಾಕ್ಸಿ ಮುಂದಿನ ದಿನಮಾನಗಳಲ್ಲಿ ನಾವು ಒಟ್ಟಾರೆಯಾಗಿ ಒಂದಷ್ಟು ಲ್ಯಾಬ್ ಫೆಸಿಲಿಟೀಸ್ ಕೊಡ್ತೀವಿ, ಎಲ್ರಿಗೂ ಪ್ರತ್ಯೇಕವಾಗಿ ಕೊಡಲ್ಲ ಅಂತ ಹೇಳೋದಾದ್ರೆ ಈಗಾಗಲೇ 2,000-3,000 ಇದ್ದಂತ ಅಡ್ಮಿಷನ್ 1,500 ಇರುತ್ತೆ. ಇನ್ನ ಡಿಪಾರ್ಟ್ಮೆಂಟ್ಗಳು ಬಾಗಿಲು ಮುಚ್ಕೊಂಡು ಹೋಗಿ ಯೂನಿವರ್ಸಿಟಿಗಳು ಖಾಸಗೀಕರಣ ಆಗುವಂತ ಸಂದರ್ಭ ಬಹಳ ದೂರ ಏನಿಲ್ಲ ಅಂತ ಹೇಳ್ತಿದೆ. ನಮ್ಮ ನಿಲುವಂತೂ ಸ್ಪಷ್ಟ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ನಿಲುವು ಈಗ ತತ್ಕ್ಷಣವೇ ಇವರು ಪರಿಹರಿಸಿಕೊಳ್ಬೇಕು. ಅಕಸ್ಮಾತ್ ಆಗದೆ ಇದ್ದ ಕಾರಣ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇವತ್ತೆಲ್ಲವನ್ನು ಪರಿಷ್ಕರಣೆ ಮಾಡಿ ಶುಲ್ಕವನ್ನ ಕಡಿಮೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಬೇಕು ಅಂತ ಕೇಳ್ಕೊಂತೀನಿ.